ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ಸೊ ಇವತ್ತು ದೀಪಾವಳಿ ಹಬ್ಬ. ನಮ್ಮ ಲೂಸಿ ನೋಡಿ ಬಡ್ಕೊತ ನಾನು ಹೋಗ್ಬಿಡ್ತೀನಿ ಅಂತ. ಏಯ್ ಬಡಿಂಗೇನೋಕೋ. ಸೊ ನಾನು ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿ ಸೊ ಈಗ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕು. ಸೊ ಅಲ್ಲೇ ಹೇಗಿರುತ್ತೆ ಪ್ರಿಪ್ರೇಷನ್ ಏನು ಅಂತ ನೋಡೋಣ ಬನ್ನಿ. ಮಾಮ್ಸ್ ವ್ಲಾಗು, ನಮ್ಮಮ್ಮ ನಾನು ವ್ಲಾಗ್ ನೋಡ್ತಾರೆ. ಬಾಯ್ 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 ಬಾಯ್. ನಮ್ಮಮ್ಮಗೆ ಬಾಯ್ ಹೇಳ್ಬಿಟ್ಟು ನಾನು ಹೊರಟೆ. ಹೋಲ್ಟನ್ ಬಸ್ ಸಿಕ್ಕಿಲ್ಲ, NES ಬಸ್ ಹತ್ತಿದೆ. ಈ ಬಸ್ ನೋಡಿದ್ರೆ ಹೋಗ್ಲೋ ಬೇಡ ಅಂತ ಇನ್ನೊಂದು ಬಸ್ ಹತ್ತಿ NES ಇಂದ 2 ಬಸ್ ಹತ್ತಿ ಫೈನಲಿ ಯಲಹಂಕದಲ್ಲಿ ಬಸ್ ಸಿಕ್ತು. ನಾನು ನಮ್ಮ ಚಿಕ್ಕಮ್ಮ ಮನೆ ರೀಚ್ ಆಗೋಷ್ಟರಲ್ಲಿ 12:15 ಏನೋ ಆಗಿತ್ತು. ಹೋಗಿದ ತಕ್ಷಣ ನಮ್ಮ ಮಮ್ಮಿ ವಡೆ ಮಾಡ್ತಿದ್ರು. ಸೊ ಸ್ವಲ್ಪ ವಡೆ ಎಲ್ಲ ಮಾಡಿದೆ. ಅಷ್ಟರಲ್ಲಿ ನಮ್ಮಕ್ಕ ಜಾಸ್ತಿ ಅದು ಹೇಳ್ತಾನೆ ಇದ್ರೆ ಸೋ ಬರ್ತಾನೆ ಇರುತ್ತೆ. ವ್ಯಾನ್ಶ್ ಹಾಯ್. ಏನು ಅಲ್ಲಿಂದ ಇಲ್ಲಿ ನೋಡ್ತಾವ ನೋಡ್ರಿ, ಇಲ್ಲಿ ನೋಡ್ತಾವ್ರೆ. ನಾನು ಸೀರೆ ಉಟ್ಕೋಬೇಕಿತ್ತು, ಜಡ ಹಾಕೋಬೇಕಿತ್ತು, ರೆಡಿ ಆದ. ಎಕ್ಸೆಲ್ ಓಡಿಸ್ತಾಳೆ ಮಜ. ಸಾಧನೆ ಮಾಡ್ತಾಳೆ ಮಾನಸ. ತೊಳ್ಕೊಬತ್ತೀಯ ಓಡಿಸ್ಕೊಬತ್ತೀಯ? ಹಾಂ, ಸ್ಟಾರ್ಟ್ ಆಯಿತು. ಇಷ್ಟೊತ್ತು ರೆಡಿ ಮಾಡಿದ್ದೇನಕ್ಕೆ ನಾನು ಅಲ್ಲೋಡು ಬರಲ್ಲಪ್ಪ. ನಾನೇನಕ್ಕೆ ರೆಡಿಯಾಗಿ ಹೋದೆ ಅಂತ ಅಂದರೆ ಆ್ಯಕ್ಚುಲಿ ಹಬ್ಬ ಇತ್ತಲ್ವ, ಸೊ ಹಂಗಾಗಿ ರೆಡಿಯಾಗಿದೆ. ಮತ್ತು ಹಂಗೆ ನಮ್ಮ ಮಾವ ಅವ್ರ ಅಂಗಡಿ ಪೂಜೆ ಕೂಡ ಇತ್ತು. ಹಂಗಾಗಿ ನಾನು ಮತ್ತು ನಮ್ಮಕ್ಕ ಅಲ್ಲಿ ಅಂಗಡಿ ಹತ್ರ ಹೋಗಿದ್ವಿ. ಅದಕ್ಕಾಗಿ ಬೇಗ ರೆಡಿ ಅದೇ, ಇಲ್ಲಾಂದರೆ ದೀಪ ಹಚ್ಚೋ ಟೈಮಲ್ಲಿ ಸಂಜೆ ರೆಡಿ ಆಗೋಣ ಅಂತ ಇದ್ದೆ. ಹಂಗಾಗಿ ಅಲ್ಲಿ ಅಂಗಡಿ ಪೂಜೆ ಇತ್ತಲ್ವ, ಅಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋದೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಬರೋಷ್ಟರಲ್ಲಿ 3 o'clock ಆಗಿತ್ತು. ಆಯ್ಕಳಿ ಎಲ್ಲ ಆಯ್ಕಳಿ ಮುಗಿಸ್ಕೊಂಡು ಬಂದು ನಾವಿಲ್ಲಿ ಫೋಟೋಶೂಟು. ನಮ್ಮ ವಿಯಾನ್ಶ್ ಅಲ್ಲಿ ರೆಡಿ ಆಗ್ತಾನೆ ಫೋಟೋಶೂಟ್ಗೆ. ನಮ್ಮ ಅದಕ್ಕೆ ಫೋಟೋಶೂಟು, ಇಲ್ಲಿ ಫೋಟೋ ಪೋಸು, ಇವರೆಲ್ಲ ಆಡಿಯನ್ಸ್. ಪಪ್ಪಿದೆ ದೇವ್ರ ಥರ ಕಾಣಿಸ್ತಿದ್ಯಾ. ನಮ್ಮದಕ್ಕೆ ನಾನು ಕೂತಿರೋದು ನೋಡಿ ದೇವ್ರು ಬಂದಿದೆ ಅಂತ ಕಮೆಂಟ್ ಮಾಡಿದ್ರು. ಮತ್ತು ದೀಪಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಅಂಟಿಸೋಕ್ಕೆ ಆಲ್ಮೋಸ್ಟ್ 6 o'clock ಆಗಿತ್ತು. ಸೊ ಎಲ್ಲ ದೀಪ ಎಲ್ಲ ಇಡಬೇಕಿತ್ತಲ್ವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ. ಕ್ಯಾರೆಟ್ ತಿಂತಿದ್ದಾನೆ ಇಲ್ಲಿ. ನಾವಿಲ್ಲೆಲ್ಲರೂ ಟ್ರೆಂಡಿಂಗ್ ಆಗಿರೋ ಹೊಸ ರೀಲ್ ಸಾಂಗ್ನ ಹಾಡ್ತಿದ್ವಿ. ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು. ಈಚೆಗಡೆ ಕೂತ್ಕೊಂಡು ನಾನು ನಮ್ಮಕ್ಕೆ ಈಚೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಇವತ್ತು ನಮ್ಮ ದೀಪಾವಳಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ನಾಳೆ ನಾನು ಊರಿಗೆ ಹೋಗೋದಾ ಎಲ್ಲ ಥರ್ಸ್ಡೇಗಿಂದನೂ ಆಫೀಸ್ಗೆ ಹೋಗೋದಾ, ಸೊ ನೋಡಬೇಕು. ಸೊ ಊಟ ಎಲ್ಲ ಆಯಿತು, ಈಗ ಮಲ್ಕೊಳ್ಳೋದು. ನಾಳೆ ಸಿಗ್ತೀನಿ, ಬಾಯ್. ನಾನಿಲ್ಲಿ ವ್ಲಾಗ್ ಮಲ್ಕೊಳ್ಳೋಣ ಅಂತ ಹೋದೆ. ನಮ್ಮ ಬುಜ್ಜಿ ಕಂದಮ್ಮ ಮಲ್ಕೊಳ್ಳೋಕ್ಕೆ ಹಬ್ಬು ತೂತು ಕೊಡ್ತಾರ. ತೂತು ನೋಡ್ರಿ, ಹಾಕೋದು ಬಿಚ್ಚೋದು ಹೆಂಗೆ ಇಟ್ಕೊತಾಳೆ.
ಕೈಗೆ ಹಾಕ್ಕೊಡು ಅಂದರೆ ಬಾಯಲ್ಲಿ ಇಟ್ಕೊಂಡು ತಿಂತಾನೆ ಅವನು ಬೋಡ. ಎಷ್ಟು ತೂತು ಮಾಡ್ತೀನಿ ಬಾ. ಥು. 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 ನೀನು ಆ ಮಾಡೋದಕ್ಕೆ ಅದಕ್ಕೆ ಎಲ್ಲ ಇಂಥದ್ದು ಹೇಳ್ಕೊಡ್ರಿ ಅವನಿಗೆ ಬೋರ್ಡ್ ಬುಜ್ಜಿಗೆ ನೊಕ್ಕೋರೆ. ಅಮ್ಮ 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 ಅದಕ್ಕೆ ಬಾಟ್ಲಲ್ಲೇ ಹೊಡಿತಾನೆ ವಿಯಾನ್ಶ್ ಹೊಡಿತಾವ ನನಗೆ. ಡಿಸೈನ್ ಹಾಕೊಂಡಿದ್ದೆ ಅತ್ತೆ. ವಿಯಾನ್ಶ್ ನಂಗೆ ಹೊಡಿತಾವನೆ. ಇಲ್ಲಿ ನೋಡ್ರಿ ನೋಡ್ರಿ, ಇಲ್ಲಿ ವಿಯಾನ್ಶ್ ನಂಗೆ ಹೊಡಿತಾವನೆ. ನೋಡ್ರಿ ಇಲ್ಲಿ ನೋಡ್ರಿ, ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ವಿಯಾನ್ಶ್ ನಂಗೆ ಹೊಡಿತಾವನೆ. ಅಮ್ಮ ನೊಕ್ಕೋರೆ ಬರಲ್ಲ. ಆರ್ಟ್ಸ್ ಈಸ್ ಸ್ಲೀಪಿಂಗ್. ನೀನು ಮಲ್ಕೋ. ಹೋಗ್ಬಿಡ್ತಾನೆ ಹಿಂಗೆ ಆಡ್ತಾನೆ ಈಗ. ಕಟ್ಕೊಂಡೆ ಬಾ 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 ವಿಯಾನ್ಶ್. ಇವನ್ ಸರ್ಕಸ್ ಹೆಚ್ಚಿ ಸರ್ಕಸ್ ಮ್ಯಾನ್ ಬಂದಿದ್ದಾನೆ. ಬಾಟ್ಲ್ ಇಟ್ಕೊಂಡು ಹೋಗ್ತಾ ಇರೋನು ಬಾಯಲ್ಲಿ ಇಟ್ಕೊಂಡು. ಸರ್ಕಸ್ ಮ್ಯಾನ್ ಅಮ್ಮ ತಗೊಳ್ತೀವಿ ಯಾಚ್. ಎಲ್ಲ ಬಂತು ಲೈಟ್ ಅಂತ ನೋಡ್ತಾ ಬರ್ತಾಯ್ತಾ ಸೋನುಗೆ. ಹಬ್ಬು ಬೇಡ ಸ್ವಾಮಿ. ಸೋನು ಜಡ ಹಾಕ್ಬೇಕಂತ ಬೇಡ. ಎಂಚು ಮಲ್ಕೋ ಬೆಳಗ್ಗೆ. ಎಂಚು ಬೆಳಗ್ಗೆ ಮಾಡು. ದೊಡ್ಡ ಮಗ ಮಲ್ಕೊಂಡಿರ ಎಲ್ರಿಗೂ ಗೋಳ್ ಕೊಡ್ತಾವನಿ. ಸೋನು ಲಿಪ್ಸ್ಟಿಕ್ ಯಾರು ಶಬ್ಬೋದೆ ಈ ಮಾರನ್ ಸುಡ್ತಾ ಸಾಕು. ಬಾರ ಗುಡ್ ನೈಟ್ ಹೇಳ್ಬಿಟ್ಟು ಬರ್ತಾನೆ. ಎಲ್ಗೋಗ್ಬೇಕು ಎಲ್ಗೋಗ್ಬೇಕು? ಟೈಮ್ ಎಷ್ಟ್ಕೋತೇವೆ ಅಂಶ್? 11 o'clock. This is me and my Viansh. ಗುಡ್ ನೈಟಲ್ಲಿ ವ್ಲಾಗ್ ಎಂಡ್ ಮಾಡಿ ಬಂದಿದ್ದು ನಾನು, ಬಟ್ ಮಲ್ಕೊಂಡಿಲ್ಲ. ಆಲ್ಮೋಸ್ಟ್ 11:30 12 ಆಗಿತ್ತು ಮಲ್ಕೊಳ್ಳೋಕ್ಕೆ. ಇವನ ಜೊತೆ ಆಟಾಡ್ಕೊಂಡು ಇವನು ಮಲಗಿದೆ, ನಮಗೂ ಮಲ್ಗಕ್ಕೆ ಬಿಡದೆ ತೀಟ ಮಾಡಿಕೊಂಡು ನಮಗೆ ಎಬ್ಬಿಸ್ಕೊಂಡು ಇದ್ದ. ಸೊ ಹಂಗೋ ಹಿಂಗೋ ಮಲ್ಕೊಂಡು ಬೆಳಗ್ಗೆ ಆಯಿತು. ಬೆಳಗ್ಗೆ ಎದ್ದೇಳೋಷ್ಟರಲ್ಲೇ ಅವನು ನೋಡೋಕ್ಕೆ ಎಲ್ಲರೂ ನಮ್ಮ ಮಾವನ ಮಕ್ಳು ಎಲ್ಲರೂ ಬಂದಿದ್ದರು. ಅವನ ಜೊತೆ ಆಟಾಡ್ಕೊಂಡು ಕಲ್ಪಿತಕ್ಕ ಎಲ್ಲಿ? ಅವಳಲ್ಲ ಕಲ್ಪಿತ. ಎಲ್ಲಿ ಕಲ್ಪಿತ? ಆರ್ಟ್ಸ್ ಅಲ್ಲಲೇ ಕಲ್ಪಿತಕ್ಕ ಎಲ್ಲಿ? ಸಾನು ಎಲ್ಲಿ? ಸಾನು ಸಾನು ಮನ್ವಿತ ಎಲ್ಲಿ? ಮನ್ವಿತ ಮನ್ವಿತ ಎಲ್ಲ ಫ್ರೆಶ್ ಅಪ್ ಆದಮೇಲೆ ವಿಯಾನ್ಶ್ಗೆ ಊಟ ಮಾಡಿಸಿ, ಸೊ ಅವನ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಬರ್ತೀನಿ ಕಚ್ಚು ಕರುಂದಿರ್ತದೆ. ಅಮ್ಮ ಇವಾಗ and we will catch up. ಪಾಪ
ಅಪ್ಪು ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಆಗಲ್ಲ. ಅವ್ರ ಜೊತೆ ಕುತ್ಕೊಂಡು ನೆಕ್ಸ್ಟ್ ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಕಜ್ಜಾಯ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ವಿ. ಮತ್ತು ನಾವು ಸಂಜೆ ಮನೆಗೆ ಹೊರಡಬೇಕಲ್ವ, ಹಾಗಾಗಿ ನಾನೆಲ್ಲ ತಟ್ಟಿ ಕೊಡ್ತಿದ್ದೆ. ನಮ್ಮ ಚಿಕ್ಕಮ್ಮ ಎಲ್ಲರೂ ಎಲ್ಲ ಮಾಡ್ತಿದ್ರು. ಇವತ್ತು ನಮ್ಮ ಮನೆಯಲ್ಲಿ ಫೈನಲಿ ಕಜ್ಜಾಯ ಎಲ್ಲ ಮಾಡಿ ಮುಗಿಸಿಟ್ಟು ಎಲ್ಲ ನಮ್ಮಮ್ಮ ಉದ್ದ ಅವರೆಕಾಳು ಸಾಂಬಾರು ತಿಂತಾರೆ. ಊಟ ತಿಂದ್ಬಿಟ್ಟು ಇವಾಗ ನಾವೆಲ್ಲ ನಮ್ಮ ಮನೆಗೆ ಹೋಗ್ತೀವಿ. ವಾಪಸ್ ಈಗ ನಮ್ಮ ಮನೆಗೆ ಹೋಗಬೇಕು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಬಿಡೋಷ್ಟರಲ್ಲಿ 4 o'clock ಆಗಿದೆ. ನಾವಂತೂ ಬಸ್ ಫುಲ್ ರಶ್ ಇದ್ದಿದ್ದು ಬಾಗ್ಲೂರಲ್ಲಿ ಇಳಿದು ಮತ್ತೆ ಬಾಗ್ಲೂರಿಂದ ಬೇರೆ ಬಸ್ ಹತ್ತಿ ಮತ್ತೆ ಕೋಗಿಲ್ ಕ್ರಾಸ್ ಇಳಿದು ನಮ್ಮ ಮನೆ ಹತ್ರ ಬಸ್ ಇಳಿದು ನಾವೆಲ್ಲ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಮನೆಗೆ ಬರೋಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ವಿ. ಎಲ್ಲ ಎತ್ತಿಟ್ಬಿಟ್ಟು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಬಂದಿದೆ ಎಲ್ಲ ಬಿಡಿಸಿ ಎತ್ತಿಡ್ತಾ ಇದ್ದೇನೆ. ಸೊ ನಮ್ಮ ಲೂಸಿ ಇಲ್ಲಿ ಮಲ್ಕೊಂಡಿದ್ದಾಳೆ. ಮಮ್ಮಿ ನಮ್ಮ ಚಿನ್ನಿ ಮುನಿ ಮನೆಗೆ ಹೋಗಿದ್ದಾರೆ. ನಾನು ಟಿ ವಿ ನೋಡಿಕೊಂಡು ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸಿ ಎತ್ತಿಡ್ತಿದ್ದೀನಿ. ನಮ್ಮ ಲೂಸಿ ನನ್ನ ಪಕ್ಕದಲ್ಲಿ ಕೂತಿದ್ದಾಳೆ. ಮಲ್ಕೋ, ಸೌಂಡ್ ಇಲ್ಲ. ದೀಪಾವಳಿ ಹಬ್ಬ ಬರುತ್ತೆ ಅಂತ ಎಲ್ರಿಗೂ ಒಂದೇ ಥರ ದೀಪಾವಳಿ ಇರಲ್ಲ. ಸೊ ಏನಂದರೆ ನೋಡಿ, ನಾವೆಲ್ಲ ಎಂಜಾಯ್ ಮಾಡ್ತೀವಿ, ಬಟ್ ನಮ್ಮ ಲೂಸಿ ಪಾಪ ಭಯ ಆಗುತ್ತೆ ಅವಳಿಗೆ ಸೌಂಡು. ಅದೇ ದೀಪಾವಳಿ ಎಲ್ರಿಗೂ ಒಂದೇ ಥರ ಆಚರಣೆ ಮಾಡೋಕ್ಕಾಗಲ್ಲ, ಇವ್ರಿಗೆ ಸೌಂಡು. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಹೋಗಿ ಅವ್ರನ್ನ ಏನೂ ಹೇಳೋಕ್ಕೂ ಆಗಲ್ಲ. ಬಟ್ ನಮ್ಮ ಸೇಫ್ಟಿ ಅವ್ರನ್ನ ಸ್ವಲ್ಪ ಪಕ್ಕದಲ್ಲಿ ಕುಣಿಸ್ಕೊಂಡು ನೋಡ್ಕೋಬೇಕು. ಲೂಷಮ್ಮ ಚಿಕನ್ ಕೊಡಮ್ಮ, ಚಿಕನ್ ಕೊಡು. ಕೂತ್ಕೊಂಡು ಟಿ ವಿ ನೋಡ್ತಾಳೆ. ಅವಳ ಜಾಗ ಬಿಟ್ಬಿಡ್ತಾಳೆ, ಬರ್ತಾಳೆ ನಮ್ಮ ಹತ್ರ. ನಿನ್ನ ಜಾಗ ಎಲ್ಲಿ ನಿನ್ನ ಜಾಗ ಬಿಟ್ಟು ಬಂದಿದ್ಯಾ ಇಲ್ಲಿಗೆ? ನಮ್ಮಮ್ಮ ಬರೋದು ಲೇಟ್ ಅಂತಂದರು. ನಾನು ಸ್ವಲ್ಪ ಅಡುಗೆ ಮಾಡಬೇಕಿತ್ತು. ಅಡುಗೆ ಎಲ್ಲ ಮಾಡಿ ಸ್ವಲ್ಪ ಲೂಸಿ ಜೊತೆ ಆಟಾಡಿ ಅವಳಿಗೂ ಸ್ವಲ್ಪ ಸೆಕ್ಯೂರಿಟಿ ಸೇಫ್ ಮಾಡಬೇಕು ಅಲ್ವಾ. ಸೊ ಪಟಾಕಿ ಎಲ್ಲ ಹೊಡಿತಿದ್ರು ಅಂದ್ಬಿಟ್ಟು ಕರಿ ಎಲ್ಲ ಇತ್ತು, ಅದನ್ನೆಲ್ಲ ಎತ್ತಿಟ್ಟು ಸೊ ನಾನು ಲೂಸಿ ಊಟ ಮಾಡ್ತಿದ್ದೀನಿ. ಇಷ್ಟರಲ್ಲಿ ಆಲ್ರೆಡಿ ಮಲ್ಕೊಳಕ್ಕೆ ಹೋಗಿದ್ದೆ. ಸೊ ಇದಾಗಿತ್ತು ನನ್ನ ದೀಪಾವಳಿ ಹಬ್ಬ. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟರಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ ವಿದ್ಯುಶೇಖರ್ ಬ್ಲಾಗ್ಸ್.